ಸೊ ಬೆಂಗಳೂರು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದು ಗುಡ್ ನ್ಯೂಸ್ ಏನಂದರೆ ಇನ್ಮೇಲೆ ನೀವು ಆರಾಮಾಗಿ ಬೈಕ್ ಟ್ಯಾಕ್ಸಿಯನ್ನು ಮಾಡ್ಬೋದು. ಸೊ ಇದು ಹೈಕೋರ್ಟಿಂದನೇ ಆರ್ಡರ್ ಬಂದಿದೆ. ಸೊ ಇನ್ಮೇಲೆ ಯಾವುದೇ ರೀತಿಯಾದ ಭಯ ಪಡುವಂಥ ಅವಶ್ಯಕತೆಯೇ ಇಲ್ಲ. ಸೊ ಆರಾಮಾಗಿ ನೀವು ರ್ಯಾಪಿಡೋನ ಮಾಡ್ಬೋದು. ಆದರೆ ಕಂಪಲ್ಸರಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿರಬೇಕು. ಯಾಕಂದರೆ ಬೈಕಲ್ಲಿ ಹೋಗ್ತಾ ಹೋಗ್ತಾ ಫೋನ್ ನೋಡೋದಾಗಲಿ, ಹೈ ಸ್ಪೀಡಲ್ಲಿ ಹೋಗೋದಾಗಲಿ, ಹಾಗೆ ಏನಾದರೂ ಗಾಡಿ ಟಚ್ ಮಾಡೋದಾಗಲಿ, ಆಕ್ಸಿಡೆಂಟ್ ಆದರೆ ನಿಮ್ಮ ಮೇಲೆ ಗೌರ್ಮೆಂಟ್ FIR ಮಾಡ್ತಾರೆ ಅಂತ ಅದರಲ್ಲಿ ಬರೆದಿದ್ದಾರೆ ಗುರು. ಸೊ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು. ಸೊ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಯಾರು ಬಿಟ್ಟರು ಕರ್ಮ ಬಿಡಲ್ಲ ಅನ್ನೋದಕ್ಕೆ ಕಾರಣ ಇದೆ. ಮೊನ್ನೆ RTOದವರು ಮತ್ತು ಪೊಲೀಸ್ ಅವರು ರಾತ್ರೋ ನಿರ್ಧಾರ ತಗೊಂಡ್ಬಿಟ್ಟು ಬೆಳಗ್ಗೆ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿಯೋಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಅದನ್ನು ಎಷ್ಟು ಸಪೋರ್ಟಿವ್ ಆಗಿ ಆಟೋದವ್ರು ಹಿಡಿದುಕೊಟ್ರು ಅಂದರೆ ಅವರೇ ಬೆಂಗಳೂರನ್ನ ಆಳ್ತಾ ಇರೋದು, ಅವರೇ ಪೊಲೀಸರು, ಅವರೇ RTO ಆಫೀಸರ್ ಅನ್ನೋ ಥರ ಅವ್ರನ್ನ ಹಿಡಿದುಕೊಟ್ರು. ಸೊ ಇವಾಗ ರೂಲ್ಸ್ ಬಂದಿದೆ, ಬೈಕ್ ಟ್ಯಾಕ್ಸಿ ಆರಾಮಾಗಿ ಮಾಡ್ಬೋದಂತ. ಸೊ ಇವಾಗ ಹಿಡೀರಿ ನೋಡೋಣ. ಸೊ ಇನ್ನೊಂದು ಏನಂದರೆ ಬೈಕ್ ಟ್ಯಾಕ್ಸಿ ಅವರಿಗೆ ಮತ್ತೊಂದು ಆರ್ಡರ್ ಬಂದಿದೆ. ಏನಂದರೆ ಆಟೋದವ್ರು ಏನಾದರೂ ಆಟೋದಲ್ಲೇ ಗೂಡ್ಸ್ ಹಾಕ್ಕೊಂಡೋದ್ರೆ ಅದನ್ನು ಹಿಡಿದ್ಬಿಟ್ಟು ನೀವು RTO ಆಫೀಸ್ ಅವ್ರಿಗೆ ಕೊಟ್ಟರೆ ನಿಮಗೆ ಅವ್ರ ಕಡೆಯಿಂದ ಸಮಥಿಂಗ್ ಬಹುಮಾನ ಇರುತ್ತಂತೆ. ಸೊ ಇನ್ಮೇಲೆ ಅದನ್ನು ಮಾಡಿ. ಸೊ ಇನ್ಮೇಲೆ ಆರಾಮಾಗಿ ಬೈಕ್ ಟ್ಯಾಕ್ಸಿ ಮಾಡಿ ಗುರು, ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ಒಂದು ಆರ್ಡರ್ ಕಾಪಿನ ನಿಮ್ಮ ಒಂದು ರ್ಯಾಪಿಡೋ ಸರ್ವಿಸಲ್ಲಿ ಹೋಗಿ ನಿಮ್ಮ ID ಕಾರ್ಡ್ ಪ್ರೊಫೈಲನ್ನು ಕ್ಲಿಕ್ ಮಾಡಿ, ಅಲ್ಲಿ ನಿಮ್ಮ ID ಕಾರ್ಡ್ ಇರುತ್ತಲ್ಲ, ಸೊ ಅದ್ರ ಕೆಳಗಡೆ ನೀವು ವ್ಯೂ ಡಿಕ್ಲರೇಷನ್ ಅಂತ ನೀವು ಕ್ಲಿಕ್ ಮಾಡಿದರೆ ಈ ಒಂದು ಆರ್ಡರ್ ಕಾಪಿ ಬರುತ್ತೆ. ಸೊ ಇನ್ಮೇಲೆ ನಿಮಗೆ ಯಾರು ಹಿಡಿಯುವಂಥ ಒಂದು ರೂಲ್ಸ್ ಇಲ್ಲ, ನೀವು ಆರಾಮಾಗಿ ಬೈಕ್ ಟ್ಯಾಕ್ಸಿನ ಮಾಡ್ಬೋದು ಗುರು. ಸೊ ವಿಡಿಯೋ ಇಷ್ಟ ಆದರೆ ಆದಷ್ಟು ಫಾಲೋ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್.